ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನ ಯುದ್ಧ ಪ್ರಾರಂಭ ಆಗೈತ್ರಿ. ಈ ಯುದ್ಧ ಅಂತ್ಯಗೊಳ್ಳುವ ಸಲುವಾಗಿ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಒಕ್ಕಲಿಗರ ಮುಖ್ಯಮಂತ್ರಿ ಆಗ್ಯಾರ್ರಿ, ಕುರುಬರು ಮುಖ್ಯಮಂತ್ರಿ ಆದ್ರಿ, ಉಳಿದ ಲಿಂಗಾಯತರಂತೂ ಕಂಟಿನ್ಯೂ ಮುಖ್ಯಮಂತ್ರಿ ಆದರು, ಎಲ್ಲ ಜಾತಿ ಧರ್ಮದವರು ಮುಖ್ಯಮಂತ್ರಿ ಆದರು. ಆದರೆ ದಲಿತ ಮತ್ತು ಪರಿಶಿಷ್ಟ ಜಾತಿ ಪಂಗಡದ ಮತ್ತು ಮುಸಲ್ಮಾನರು ಯಾಕೆ ಆಗಲಿಲ್ಲ? ಕರ್ನಾಟಕ ರಾಜ್ಯದಲ್ಲಿ 1 ಕೋಟಿಗೆ ಮಿಕ್ಕಿ ಇರುವಂಥ ದಲಿತರು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮುಸಲ್ಮಾನರು 1 ಕೋಟಿ ಇದ್ದಾರೆ. ಇವರು ಇಲ್ಲ, ಇವರ MLAಗಳು 10 ರಿಂದ 12, 60-50 ಲಕ್ಷ ಇದ್ದವರು 24 MLA ಆಕಾರ, 40 ಲಕ್ಷ ಇದ್ದವರು 30 MLA ಆಕಾರ. ಹಂಗಾದ್ರೆ ಎಲ್ಲಿ ಹೊಂಟೇರಿ ಮುಸಲ್ಮಾನರೇ ಮತ್ತು ದಲಿತರೇ? ಯಾಕೆ ನೀವು ಒಂದಾಗಿ ನೀವು 80 ರಿಂದ 90 ವಿಧಾನಸಭಾ ಪ್ರವೇಶ ಮಾಡಬೇಕು ಅಂತ ಶಕ್ತಿ ನಿಮ್ಮಲ್ಲಿ ಇರಬೇಕು? ಕರ್ನಾಟಕ ರಾಜ್ಯದಲ್ಲಿ 88% ಮುಸಲ್ಮಾನರು ಕಾಂಗ್ರೆಸ್ಗೆ ಮತ ಹಾಕಿದ್ದು ತಪ್ಪ? ಹಂಗಾದ್ರೆ ಅರ್ಹತೆ ಇದ್ದವ್ರು ಯಾರು ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಮುಖ್ಯಮಂತ್ರಿ ಮುಸಲ್ಮಾನರಿಗೆ ಕೊಡಬೇಕು? ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ರಾಜ್ಯಲ್ಲ, ದೇಶದಲ್ಲಿ, ದಕ್ಷಿಣ ಭಾರತದಲ್ಲಿ ಇತಿಹಾಸ ಮಾಡಬೇಕಾದ್ರೆ ಮುಸಲ್ಮಾನರನ್ನು ಮುಖ್ಯಮಂತ್ರಿ ಮಾಡ್ತೀನಿ, ಇಲ್ಲದಿದ್ದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮಾಡ್ತೀನಿ ಅಂತೇಳಿ ನಿಮ್ಮ ಹುದ್ದೆಗಳನ್ನು ತ್ಯಾಗ ಮಾಡಿ ದೊಡ್ಡ ಒಂದು ಉದಾರ ಮನೋಭಾವನೆ ಮಾಡ್ತೀರೇನ್ರಿ? ಎಲ್ಲ ಧರ್ಮದವರು ಆದರೂ ಈ ಧರ್ಮದವರು ಯಾಕಾಗಲಿಲ್ಲ? ಇಲ್ಲಿ ಅರ್ಹತೆ ಇದ್ದವರು ಅದಾರ. ಇಲ್ಲಿ ಕರ್ನಾಟಕ ರಾಜ್ಯದಿಂದ ಈಗಾಗಲೇ ಮುಖ್ಯಮಂತ್ರಿ ರೇಸ್ನಲ್ಲಿ ಇರುವರು ಪರಿಶಿಷ್ಟ ಜಾತಿ ಪಂಗಡದಿಂದ ಸತೀಶ್ ಜಾರಕಿಹೊಳಿ ಯಾಕಾಗಬಾರ್ದು? ಇದು ನಂದು ಪ್ರಶ್ನೆ ಅಲ್ಲ. ಕರ್ನಾಟಕ ರಾಜ್ಯದ 224 ಕ್ಷೇತ್ರದಲ್ಲಿ ಅವರ ಅಭಿಮಾನಿಗಳ ಪ್ರಶ್ನೆ. ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಯಾಕಾಗಬಾರ್ದು? 2ನೇ ಸಾಲಿನಲ್ಲಿ BZ ಜಮೀರ್ ಅಹ್ಮದ್ ಮುಖ್ಯಮಂತ್ರಿ ಯಾಕಾಗಬಾರ್ದು? ಕರ್ನಾಟಕ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಚಿರಪರಿಚಿತ, ತನ್ನದೇ ಆದಂಥ ಬಲಾಢ್ಯ ಸೈನ್ಯವನ್ನು ಹೊಂದಿದಂಥ ಇದೇ ಜಮೀರ್ ಅಹ್ಮದ್ ಖಾನದಾನ ಶೂರಕರ್ಣ ಮುಖ್ಯಮಂತ್ರಿ ಯಾಕಾಗಬಾರ್ದ್ರಿ? 88%, ಇನ್ನು 28ರಾಗ ಮತ್ತು ಇನ್ನು ನೀವು ಮುಖ್ಯಮಂತ್ರಿ ಮಾಡಲಿಲ್ಲ ಅಂದ್ರೆ ಯಾಕೆ 88% ಮುಸಲ್ಮಾನರು ಮತ್ತು ದಲಿತ ವಾಲ್ಮೀಕಿ ಜನಾಂಗದವರು ನೀವು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಶೆಡ್ ಹೊಡೆದು ತೋರಿಸ್ರಿ, ನಾವು ನಿಮಗೆ ಬೆಂಬಲ ಕೊಡ್ತೇವಂತೆ. ಆವಾಗ ಇವರು ಓಡಾಡ್ತಾರೆ, ನೀವು ಬರ್ರಿ ಮುಖ್ಯಮಂತ್ರಿ ಗಾದಿಗೆ ಏರ್ರಿ ಅಂತೆ. ಎಷ್ಟು ಆಸೆ ಐತ್ರಿ ಇವ್ರಿಗೆ? ಈಗಾಗಲೇ ತಮ್ಮ ಜನಾಂಗದವ್ರು ಆಗ್ಯಾರ ಅನ್ನೋದು ಲಿಸ್ಟ್ ಗೊತ್ತಿಲ್ಲನ್ರಿ? ಈಗ ಇವರಾಗಬೇಕು, ಈ ಜನಾದಾರು 88% ಓಟ್ ಹಾಕ್ಯಾರ. ದಲಿತರು ಮತ್ತು ಪರಿಶಿಷ್ಟ ಪಂಗಡದವರು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ತರುವಲ್ಲಿ ಪರಿಶ್ರಮ ಹೊಂದಿದ್ದಾರೆ. ಇವರಿಬ್ಬರಲ್ಲಿ ಡೆಪ್ಟಿ CM ಮತ್ತು CM ಮಾಡಿದರೆ ಏನು ತ್ರಾಸ ಆಕೈತ್ರಿ? ಜಾರಕಿಹೊಳಿನ ಸತೀಶ್ ಜಾರಕಿಹೊಳಿನ ಮುಖ್ಯಮಂತ್ರಿ ಮಾಡಿ, ಜಮೀರ್ ಅಹ್ಮದ್ನ DCM ಮಾಡಿರಿ, DCM ಇದ್ದದ್ದು ತೆಗೆದು ಸತೀಶ್ ಜಾರಕಿಹೊಳಿನ ಮಾಡಿರಿ, ಜಮೀರ್ ಅಹ್ಮದ್ ಖಾನನ ಮುಖ್ಯಮಂತ್ರಿ ಮಾಡಿರಿ. ಎರಡು ಒಂದು ಹೊಂದಾಣಿಕೆ ಆಕೈತಿ. ರಾಜ್ಯದಲ್ಲಿ ಭದ್ರ ಕಾಂಗ್ರೆಸ್ ಆಕೈತಿ. ಮತ್ತು ಇಲ್ದಿದ್ರೆ ಈಗ ಭ್ರಮ ನಿರಸನಗೊಂಡಾರ ಇದೇ ಅಲ್ಪಸಂಖ್ಯಾತರು ಭಾರತೀಯ ಜನತಾ ಪಕ್ಷ ಜೊತೆ ಯಾಕೆ ಕೈ ಜೋಡಿಸಂಗಿಲ್ಲ? ಅದರ ಬಗ್ಗೆ ಹೇಳ್ತಾನೆ ಕೇಳ್ರಿ. ಭಾರತೀಯ ಜನತಾ ಪಕ್ಷ ಯಾವಾಗಲೂ ಮುಸಲ್ಮಾನ ವಿರೋಧಿ ಅಂತ ಹೇಳಿಲ್ಲ. ಕೆಲವು ಜನ ಅದಾರ, ಬೆರಳೆಣಿಕೆಷ್ಟು 4 ಜನ, ಅವ್ರ ಮಾತು ಹೈಕಮಾಂಡ್ ಕೇಳೋದಿಲ್ಲ, ಭಾಗವತ್ ಕೇಳೋದಿಲ್ಲ, ಪ್ರಧಾನಮಂತ್ರಿ ಮೋದಿ ಕೇಳೋದಿಲ್ಲ. ಸಬಕಾ ಸಾಥ್ ಸಬಕಾ ವಿಕಾಸ್ ಅಂದರು. ಯಾಕೆ? ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ 10 ವರ್ಷ ಈಗ ಸರ್ಕಾರ ರಚನೆ ಮಾಡೈತಿ. ಭಾರತೀಯ ಜನತಾ ಪಕ್ಷದಿಂದ ಮುಸಲ್ಮಾನರು ಏನು ಭಾರತದಿಂದ ಒದ್ದು ಓಡಿಸಿರ್ರಿ? ದೇಶ ಮೊದಲು, ಧರ್ಮ ಎರಡನೇದು. ಮೊದಲು ಮುಸಲ್ಮಾನರು, ದೇಶ ಮೊದಲು, ಧರ್ಮ ಎರಡನೇದು ಅಂತ ತಿಳ್ಕೋಬೇಕು. ನಿಮ್ಮ ಧರ್ಮಾಚರಣೆಗಳನ್ನ ಮನೆಯಲ್ಲಿಯೇ ಆಚರಣೆ ಮಾಡಿಕೊಂಡು ಹೊರಗೆ ಬಂದು ನಾನು ಭಾರತೀಯ ಮನುಷ್ಯ ಅಂದರೆ ನಿಮ್ಮನ್ನು ಎಷ್ಟು ಪ್ರೀತಿಯಿಂದ ಗೌರವದಿಂದ ತಗೋತಾರೆ ಗೊತ್ತೈತೇನ್ರಿ? ನಿಮ್ಮನ್ನು ವೋಟ್ ಬ್ಯಾಂಕ್ ಮಾಡ್ಯಾರ, ಅದನ್ನೊಂದು ತಲೆಯಾಗಿ ಇಟ್ಕೋರಿ. ನಿಮ್ಮನ್ನು ಬ್ರೈನ್ ವಾಶ್ ಮಾಡೋ ಸಲುವಾಗಿ ಇದೇ ಕಾಂಗ್ರೆಸ್ನವರು ನೀವು ಭಾರತೀಯ ಜನತಾ ಪಕ್ಷಕ್ಕೆ ಹಾಕಿರೋ ನಿಮ್ಮನ್ನು ದೇಶ ಓಡಿಸ್ತಾರೆ, ನಿಮ್ಮ ಮನೆಗಳು ಬುಲ್ಡೋಜರ್ ಹಚ್ತಾರೆ, ನಿಮ್ಮನ್ನು ಚಿಲ್ಲಾಪಿಲ್ಲಿ ಮಾಡ್ತಾರೆ, ನಿಮ್ಮ ಧರ್ಮಾಚರಣೆ ಬಂದ್ ಮಾಡ್ತಾರೆ ಅಂತೇಳಿ ನಿಮಗೆ ಸುಳ್ಳು ಹೇಳಿ ನಿಮ್ಮನ್ನು ಯಮಾರಿಸಿ ನಿಮ್ಮನ್ನು ರಿಸರ್ವ್ ವೋಟ್ ಬ್ಯಾಂಕ್ ಮಾಡ್ಯಾರ. ಇವತ್ತು ಹೇಳಕತ್ತಾನ ಭಾಳ ಕೂಲಂಕುಷವಾಗಿ ಕೇಳ್ರಿ. 28ರಾಗಿದೆ ವಿಜೇಂದ್ರ ನೇತೃತ್ವದಾಗ. ಯಡಿಯೂರಪ್ಪ ಯಾವಾಗಲೂ ಮುಸಲ್ಮಾನ ವಿರೋಧಿ ಅಲ್ಲ, ಜಗದೀಶ್ ಶೆಟ್ಟರ್ ಎಂದೂ ಮುಸಲ್ಮಾನ ವಿರೋಧಿ ಅಲ್ಲ, ಇದೇ ಬಸವರಾಜ ಬೊಮ್ಮಾಯಿ ಎಂದೂ ಮುಸಲ್ಮಾನರ ವಿರೋಧ ಮಾತಾಡಂಗಿಲ್ಲ. ಇಲ್ಲೋ ಬದಾನ್ರಿ ಉತ್ತರ ಕರ್ನಾಟಕದಾಗ ಅವನ ಮಾತು ಯಾರು ಕೇಳಾರ? ಅವ ಆರಿಸಿ ಬರೋದು ಕಠಿಣ ಐತಿ. ಇನ್ನು ಆ ಕಡೆ ಒಂದು 4 ಮಂದಿ ಅದಾರ್ರಿ,
ಆ ಪ್ರತಾಪ ಸಿಂಹ ಸೂರ್ಯ ಅವೆಲ್ಲ ಏನು ಮುಳುಗು ಹಡಗ್ರಿ ಅವು ಮುಂದೆ ಬರುವುದಿಲ್ಲ. ರಾಜಕೀಯ ಸರ್ವನಾಶ ಆತವ್ರದ್ದು. ಯಾಕಂದ್ರೆ ಧರ್ಮ ಮಧ್ಯದಲ್ಲಿ ಧರ್ಮದಂಗಲ ಮಾಡುವವರು ಯಾವಾಗಲೂ ಮುಂದೆ ಬರುವುದಿಲ್ಲ. ಇದೇ ಝಟಕ ಮಾಡಿದಿರಿ, ಹಿಜಾಬ್ ಮಾಡಿದಿರಿ, ಏನೇನೋ ಗದ್ದಲಗಳನ್ನು ಮಾಡಿದಿರಿ, ಯಾಜಾನ್ ಬಗ್ಗೆ ಕೂಗುವುದನ್ನು ಬಂದ್ ಮಾಡಬೇಕು ಅಂದ್ರಿ. ಇವೆಲ್ಲವೂ ಯಾವುದೇ ಕಾರ್ಯರೂಪಕ್ಕೆ ಬರಲಿಲ್ಲ. ಆದರೆ ಭಾರತೀಯ ಜನತಾ ಪಕ್ಷ ಮುಸಲ್ಮಾನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾದರೆ ಮುಸಲ್ಮಾನರಿಗೂ ಕರ್ನಾಟಕದಲ್ಲಿ ಒಂದು 25 ಸ್ಥಾನಕ್ಕೆ ಟಿಕೆಟ್ ಕೊಡ್ರಿ. ಅಲ್ಲಿ ಹಿಂದೂ ಮುಸ್ಲಿಂ ಬೆಂಕಿ ಹಚ್ಚಲ್ದ ನಾವು ಆರಿಸಿತ್ತರಿ. 25 ಶಾಸಕರಾಗ ಒಂದು 10-12 ಬಂದು ಅಂದ್ರೆ ಭಾರತೀಯ ಜನತಾ ಪಕ್ಷ ಭಾರತದಲ್ಲಿಯೇ ಶಾಶ್ವತ ಅಂತೇಳಿ 100 ವರ್ಷ ಬರೆದು ಕೊಡುವಂಥ ಇತಿಹಾಸ ತಯಾರಾಗತೈತಿ. ಮಾಡ್ತೀರಿ. ಇಲ್ದಿದ್ರೆ ಕಾಂಗ್ರೆಸ್ಗೊಂದು ಅವಕಾಶ ಐತಿ. ಮುಸಲ್ಮಾನರ ಇರ್ಲಿಕ್ಕೆ ದಲಿತ ವಾಲ್ಮೀಕಿ ಜನಾಂಗದ ಮುಖ್ಯಮಂತ್ರಿ ಮಾಡಬೇಕು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವನ್ನ ಮುಖ್ಯಮಂತ್ರಿ ಮಾಡಬೇಕು, ಇಲ್ದಿದ್ರೆ ಮುಸಲ್ಮಾನನನ್ನು ಮುಖ್ಯಮಂತ್ರಿ ಮಾಡಬೇಕು. ದಕ್ಷಿಣ ಭಾರತದಾಗ ಒಂದು ಇತಿಹಾಸ ಮಾಡಿರಿ. ಸಿದ್ದರಾಮಯ್ಯ ತ್ಯಾಗ ಮಾಡಿರಿ. ಡಿ.ಕೆ. ಶಿವಕುಮಾರ್ ಅಂದಾರ ಮುಸಲ್ಮಾನರು ನನ್ನ ಬ್ರದರ್ಸ್ಗಳು, ಹಂಗಾರ ನಿಮ್ಮ ಬ್ರದರ್ಗಳನ್ನು ಮುಖ್ಯಮಂತ್ರಿ ಮಾಡ್ರಿ ನೋಡೋಣ. ಅಧಿಕಾರದ ನಿಮ್ಗೆ ಆಸೆ ಎಷ್ಟೈತಿ, ಅಧಿಕಾರದ ನಿಮಗೆ ಎಷ್ಟು ತಾಕತ್ತೈತಿ, ಅಧಿಕಾರ ಬಿಟ್ಟು ಕೊಡುವಂಥ ತ್ಯಾಗ ಮನೋಭಾವನೆ ನಿಮಗೆ ಎಷ್ಟೈತಿ ಅನ್ನೋದು ಕಾದ ನೋಡಕತ್ತರ ಕರ್ನಾಟಕದ ಮಹಾಜನತೆ. ಇವತ್ತು ಮುಸಲ್ಮಾನರ ಪರಿಸ್ಥಿತಿ ಅಧೋಗತಿಗೆ ಇಳಿದೈತಿ. ಆರ್ಥಿಕ ರಂಗದಿಂದ ಹಿಂದುಳಿದಿದಾರ, ಶಿಕ್ಷಣ ರಂಗದಿಂದ ಹಿಂದುಳಿದಾರ, ಸ್ವಾವಲಂಬನ ಬದುಕು ಸಲುವಾಗಿ ಅವರಿಗೆ ಕೊಡ್ತಾ ಇಲ್ಲ. ಇವತ್ತು ಅವರು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿ ಜೀವನೋಪಾಯ ಮಾಡಕತ್ತಾರ. ಅವ್ರನ್ನ ಸಬಲೀಕರಣ ಮಾಡ್ರಿ, ಶಿಕ್ಷಣ ಕೊಡ್ರಿ, ಧರ್ಮದ ಅಮಲನ್ನು ಹಾಕಬೇಡ್ರಿ. ಆ ಧರ್ಮಗುರುಗಳಿಗೆ ನಾನು ವಿನಂತಿ ಮಾಡ್ತೀನಿ, ಅವರಿಗೆ ಧರ್ಮದ ಅಮಲನ್ನು ಹಾಕಬೇಡ್ರಿ, ಶಿಕ್ಷಣದ ಅಮಲ ಹಾಕ್ರಿ. ಭಾರತೀಯ ಮತ್ತು ಭಾರತದ ಸಂಸ್ಕೃತಿ ಬಗ್ಗೆ ಅವರಿಗೆ ಅರ್ಥ ಆಗುವಂಗೆ ಅವರ ತಲೆಯಲ್ಲಿ ಒಂದು ಬಾಣ ಹಾಕ್ರಿ. ಅವರು ಧರ್ಮದ ಬಗ್ಗೆನ ಭಾಳ ವಿಚಾರ ಮಾಡುವಂಥ ಶಕ್ತಿ ಮಾಡೋಕೆ ಹೋಗಬೇಡ್ರಿ. ಶಿಕ್ಷಣ ಕಲಿಸ್ರಿ, ಸ್ವಾವಲಂಬನ ಬದುಕನ್ನು ಬದುಕ್ರಿ. ಭಾರತ ಮಾತಾ ಕಿ ಜೈ ಅಂದರೆ ಏನು ಆಗತೈತಿ, ದೇಶಭಕ್ತಿಯ ಆಟ ಪಾಠಗಳನ್ನು ಅಳವಡಿಸಿಕೊಡ್ರಿ. ಅಂದರನೇ ಅವನೇ ಭಾರತದ ಮುಸಲ್ಮಾನ, ನಿಜವಾದ ಭಾರತೀಯ ಮುಸಲ್ಮಾನ. ಮುಸಲ್ಮಾನರ ಶೋಷಣೆ ಮುಸಲ್ಮಾನರಿಂದಲೇ ಅಂತೇಳಿ ನಾನು ಅನೇಕ ಬಾರಿ ಹೇಳಿದ್ನಿ. ಅದರ ಬಗ್ಗೆ ನನಗೆ ಚಿಂಗಮ್ಗತಿ ಹಿಂಗೆ ಜಗ್ಗಾಡ್ರು, ಮೌಲ್ವಿಗಳು ಏನೇನೋ ನನಗೆ ಮಾತಾಡಿದರು. ಆದರೆ ಯಾರಿಗೆ ಹೆದರುದೈತ್ರಿ ದೇವ್ರನ್ನ ಬಿಟ್ಟು. ಧರ್ಮದ ವಿಚಾರ ಬಂದಾಗ ಸತ್ಯ ಹೇಳೋರು ನಾವು ಜಾತ್ಯತೀತ ಮನೋಭಾವನೆಯಿಂದ ಬಂದವರು. ಅಣ್ಣ ಬಸವಣ್ಣರ ನಾಡು, ಸೂಫಿ ಸಂತರ ನಾಡಿನಲ್ಲಿ ಸಮ ಪಾಲು ಸಮ ಬಾಳು, ಐಕ್ಯತೆಯಿಂದ ಕೈ ಜೋಡಿಸಿ ಇವತ್ತು ಭಾರತಕ್ಕೆ ಒಂದು ರಕ್ಷಣೆ ಕೊಡಬೇಕಾದ್ರೆ ಭಾರತ ಪ್ರಬಲ ದೇಶ. ಎಂದೂ ಭಾರತ ಹಿಂದೂ ರಾಷ್ಟ್ರ ಆಗುವುದನ್ನು ಸಹಿತ ತಲೆಯಾಗಿಂದ ತೆಗೆದು ಬಿಡ್ರಿ. ಒಂದು 800 ವರ್ಷ ಮೊಘಲರು ಆಳಿದರು, ಹಿಂದೂ ರಾಷ್ಟ್ರ ಆಗಲಿಲ್ಲ. ಇದೇ ಬ್ರಿಟಿಷರು 200 ವರ್ಷ ಆಳಿದರು, ಅದು ಹಿಂದೂ ರಾಷ್ಟ್ರ ಆಗಲಿಲ್ಲ. ಇದು ಬ್ರಿಟಿಷರ ರಾಷ್ಟ್ರ ಆಗಲಿಲ್ಲ. ಇಲ್ಲಿ ಏನು ಆದರೂ ಸಹಿತ ಭಾವ್ಯೈಕ್ಯತೆಯ ರಾಷ್ಟ್ರ ಅಂದರೆ ಜಗತ್ತಿನಲ್ಲಿ ಭಾರತ. ಅವರ ಸಂಸ್ಕೃತಿ, ಅವರ ಹಬ್ಬ ಹರಿದಿನಗಳಲ್ಲಿ ನೀವು ಹೋಗ್ರಿ, ನಿಮ್ಮ ಹಬ್ಬ ಹರಿದಿನಗಳಲ್ಲಿ ಅವರು ಬರಲಿ. ಸಮವಾಗಿ ಎಲ್ಲರ ಜೊತೆ ಭಾವೈಕ್ಯತೆಯಿಂದ ನೀವು ಬೆರೆತಿದ್ರೆ ಎಲ್ಲೈತ್ರಿ ಜಾತಿ 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 ಜಾತಿ. ಸತ್ತ ಮೇಲೆ ಇದು ಇರುವುದು ಬಾಡಿಗೆಯ ಇರುವುದು ಸ್ಥಳ. ನಮ್ಮ ಜೀವಂತ ಇರುವ ಶಾಶ್ವತ ಮನೆ ಅಂದರೆ ಅದೇ ಗೋರಿ ಮತ್ತು ಕಬ್ರಸ್ತಾನ ಸ್ಮಶಾನ. ಅಲ್ಲಿ ನಿಮಗೆ ಯಾವ ನೋಟಿಸ್ ಬರುವುದಿಲ್ಲ, ಲೈಟ್ ಬಿಲ್ ಬರುವುದಿಲ್ಲ, ಯಾರು ನಿಮಗೆ ಕಿರುಕುಳ ಕೊಡುವುದಿಲ್ಲ, ಆರಾಮವಾಗಿ ಅಲ್ಲಿ ಮಲಗುವುದು. ಆದರೆ ಇದ್ದದ್ದು 50-60 ವರ್ಷ ಜೀವನದಾಗೂ ಒಳ್ಳೇದು ಮಾಡಿ ಹೋಗ್ಬೇಕಲ್ರಿ. ಮೊಟ್ಟ ಮೊದಲ ದೇವರ ಪ್ರಶ್ನೆ ಕೇಳ್ತಾನ, ಎಲ್ಲ ಧರ್ಮದವರಿಗೂ ಕೇಳ್ತಾನ, ನಿನಗೆ ನಾನು ಕಳಿಸಿದ್ದೆ ಜಗತ್ತಿನಲ್ಲಿ ಏನು ಮಾಡಿ ಬಂದಿ ಹುಡುಗೋರೆ, ಏನು ಉಪಕಾರ ಮಾಡಿದಿ ಅಂತ ಕೇಳ್ತಾನೆ. ತೆರೆಯಾಗಿಟ್ಕೋರಿ. ಯಾವ ತ್ಯಾಗ ಮನೋಭಾವನೆ ಮಾಡಿದಿ, ಏನು ನಿನ್ನ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟು, ದೇಶಕ್ಕೆ ಏನು ಕೊಡುಗೆ ಕೊಟ್ಟು, ಯಾವ ವ್ಯವಸ್ಥೆಯಿಂದ ನೀನು ನಿನ್ನ ಬುತ್ತಿ ಗಂಟು ಕಟ್ಕೊಂಡು ಬಂದು ಪುಣ್ಯಾತ್ಮ ಅಂದಾಗ ಏನಿಲ್ಲ ಅಂದಾಗ ಅವ್ನು ಶಿಕ್ಷೆ ಕೊಡ್ತಾನೆ. ಎಲ್ಲ ಅದಾವ್ರಲ್ಲ ಇತಿಹಾಸ, ಅದನ್ನು ನೋಡ್ಕೊತ ಹೋಗ್ರಿ. ಅದರ ಸಲುವಾಗಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಈ ವಿಡಿಯೋನ ಕರ್ನಾಟಕ ರಾಜ್ಯಾದ್ಯಂತ ಜನತೆ ನೋಡಬೇಕು. ಇವ್ರು ಇಬ್ಬರಲ್ಲಿ ಒಬ್ಬರನ್ನ ಮುಖ್ಯಮಂತ್ರಿ ಮಾಡ್ರಿ, DCM ಮಾಡ್ರಿ. ರಾಜಕಾರಣ ನಿಂತ ನೀರಲ್ಲ, ಹರಿಯುವ ನೀರು. ಯಾವಾಗ ಏನು ಆಗತೈತಿ ಸುನಾಮಿ ಗೊತ್ತಿಲ್ಲ. ಈಗ 78-79 ವಯಸ್ಸಾಯಿತು ಸಿದ್ದರಾಮಯ್ಯನವರೇ, ನೀವು ತ್ಯಾಗ ಮಾಡಬೇಕು. ಅದು ತುಳಿತಕ್ಕೊಳಗಾದ ಜನರಿಗೆ ನಾನು ಸ್ವಯಂ ಪ್ರೇರಿತವಾಗಿ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಡ್ತೇನೆ ಅಂತ ಷರತ್ತು ಹಾಕಿದ್ರೆ ಡಿ.ಕೆ. ಶಿವಕುಮಾರ್ ಶಾಂತ ಕೊಂಡ್ಬೇಕಾಕೈತಿ. ಈ ಸೂತ್ರ ಅಳವಡನೆ ಮಾಡ್ಕೋರಿ. ಹಂಗಾದ್ರೆ ಹಂಗೆ ಅನಿಸೈತಿ ಕರ್ನಾಟಕದ ಮಹಾಜನತೆಗೆ ಈ ವಿಡಿಯೋ. ನಂಬರ್ 1 ನ್ಯೂಸ್ ಕನ್ನಡ. ಜವಾರಿ ಕಾಕಾ ಹೇಳ್ತಾನ, ಜೋರಾಗಿ ಹೇಳ್ತಾನ, ಕಡಕ ಹೇಳ್ತಾನ ಅಂಥೇಳಿ ಬಂದು ನನಗೆ ಭೇಟಿ ಆಗತ್ತಿರ್ತೀರಿ. ಫೇಸ್ಬುಕ್ ಫಾಲೋ ಮಾಡ್ರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರಲ್ರಿ. ನಮಸ್ಕಾರ.